ಮಕ್ಕಳೇ ನಮಸ್ತೆ ಮಕ್ಕಳೇ. ಇವತ್ತು 10ನೇ ತರಗತಿಯ ವ್ಯವಹಾರ ಅಧ್ಯಯನದ ಮೊದಲನೇ ಪಾಠ ಬ್ಯಾಂಕು ವ್ಯವಹಾರಗಳು ಅನ್ನೋದನ್ನು ನಾವು ಕಲಿತಾ ಇದ್ದೀವಿ. ಮಕ್ಕಳೇ, ಈಗಾಗಲೇ ನೀವು ಬ್ಯಾಂಕ್ಗಳಿಗೆ ಹೋಗಿರ್ತೀರಾ, ಒಂದು ಅಕೌಂಟನ್ನು ಓಪನ್ ಮಾಡಿರ್ಬೋದು, ಅದರ ಒಂದು ಕೆಲಸ ಕಾರ್ಯಗಳನ್ನ ನೀವು ನೋಡಿದ್ದೀರಾ. ಏನು ಬ್ಯಾಂಕುಗಳ ಕೆಲಸ ಕಾರ್ಯಗಳು ಅನ್ನೋದಾದರೆ ಮಕ್ಕಳೇ, ನೀವು ಅದನ್ನು ನೀವು ಇನ್ನು ಮುಂದಿನ ಈ ಒಂದು ತರಗತಿಯಲ್ಲೇ ಕಲಿತೀರಾ. ಆದರೆ ಸರಳವಾಗಿ ನಾವು ಏನು ಹೇಳ್ಬೋದು, ಬ್ಯಾಂಕ್ ಕೆಲಸ ಏನು ಮಕ್ಕಳೇ? ಬ್ಯಾಂಕ್ಗಳು ನಾನು ಅತಿ ಹೆಚ್ಚು ಹಣವನ್ನು ನಾನು ಉಳಿತಾಯ ಮಾಡಿದಾಗ ಆ ಉಳಿತಾಯದ ಹಣವನ್ನು ನಾನು ಬ್ಯಾಂಕಲ್ಲಿ ಇಡ್ತೀನಿ. ಆಗ ಆ ಬ್ಯಾಂಕ್ ನನಗೆ ಅದಕ್ಕೆ ಬಡ್ಡಿಯನ್ನು ಕೊಡುತ್ತೆ. ಸರಿ, ಈಗ ಇನ್ನೊಂದು ಉದಾಹರಣೆಯನ್ನು ತಗೊಳ್ಳಿ. ನಾನು 10 ಲಕ್ಷ ರೂಪಾಯಿ ಇದೆ, ನಾನು ಅದನ್ನು ಬ್ಯಾಂಕಲ್ಲಿ ಉಳಿತಾಯ ಮಾಡಿದ್ದೀನಿ ಅಂದರೆ ಆ ಬ್ಯಾಂಕ್ ಹಣವನ್ನು ಇಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. 10 ಲಕ್ಷವನ್ನು ಇಟ್ಕೊಂಡು ಅದನ್ನು ಬೇರೆ ಯಾರಿಗೆ ಅವಶ್ಯಕತೆ ಇದೆಯೋ ಬ್ಯಾಂಕ್ ಏನು ಮಾಡುತ್ತೆ, ಆ 10 ಲಕ್ಷ ರೂಪಾಯಿನ ಬೇರೆಯವ್ರಿಗೆ ಸಾಲ ಕೊಟ್ಟು ಅವರಿಂದ ನಿಗದಿತ ಬಡ್ಡಿಯನ್ನು ಅದು ವಸೂಲಿ ಮಾಡುತ್ತೆ. ಇನ್ನೇನು ವ್ಯವಸ್ಥೆಗಳಿದೆ ಬ್ಯಾಂಕ್ಗಳಲ್ಲಿ, ಏನೆಲ್ಲ ಕೆಲಸವನ್ನು ಮಾಡುತ್ತೆ ಮಕ್ಕಳೇ? ನಿಮಗೆ ಗೊತ್ತು, ತೃತೀಯ ವಲಯದಲ್ಲಿ ಬರೋದು ಈ ಬ್ಯಾಂಕುಗಳು. ದೇಶದ ಜನರಿಗೆ ತನ್ನದೇ ಆದಂಥ ಒಂದು ಸೇವಾ ವಲಯದಲ್ಲಿ ಸೇವೆಯನ್ನು ಒದಗಿಸ್ತಾ ಇರೋದು ಬ್ಯಾಂಕ್. ದೇಶದ ಅಭಿವೃದ್ಧಿಯ ಒಂದು ಅಡಿಗಲ್ಲು, ಅಡಿಪಾಯ, ದೇಶದ ಅಭಿವೃದ್ಧಿಗೆ ಸಹಾಯಕವಾಗಿರೋದು ಯಾವುದಪ್ಪ ಅಂದರೆ ಬ್ಯಾಂಕ್ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಮಕ್ಕಳೇ. ಇದು ನಾವು ಯಾವುದಾದ್ರೂ ಪ್ರದೇಶಗಳಿಗೆ, ಯಾವುದಾದ್ರೂ ಕಾಲೇಜುಗಳಿಗೆ, ವಿಶ್ವವಿದ್ಯಾನಿಲಯಗಳಿಗೆ ಹಣವನ್ನು ಕಳಿಸ್ಬೇಕು ಅಂದರೆ ನಾವು ಡಿ.ಡಿಗಳ ಮೂಲಕ ನಾವು ಹಣವನ್ನು ವರ್ಗಾವಣೆ ಮಾಡ್ಬೋದು. ಮಕ್ಕಳು, ಇವತ್ತಿನ ವ್ಯವಸ್ಥೆ ಹೇಗೆ ಬಂದಿದೆಯಪ್ಪ ಅಂದರೆ ನಮ್ಮ ಕೈಯಲ್ಲೇ ನಾವು ಹಣಗಳನ್ನ ವರ್ಗಾವಣೆ ಮಾಡ್ಬೋದು. ಹಂಗಂದರೆ ಮೊಬೈಲ್ಗಳಿಂದ ಬ್ಯಾಂಕ್ಗಳಿಗೆ ಹಣದ ವಹಿವಾಟುಗಳನ್ನ ನಾವು ಮಾಡಿಕೊಳ್ಳಬಹುದು. ನಿಮ್ಗೆ ಗೊತ್ತಿದೆ ಮಕ್ಕಳೇ, ATMಗಳು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ಗಳ ಏನಿದೆಯೋ ಇದ್ರ ಮೂಲಕ ನಾವು ನಮಗೆ ಬೇಕು ಅಂದಾಗ ಹಣವನ್ನು ಪಡ್ಕೊಳ್ಬೋದು. ನಮ್ಮ ಜೊತೆಲಿ ಹಣ ಇದ್ದಾಗ ನಮಗೆ ಸೇಫ್ಟಿ ಇರೋದಿಲ್ಲ. ಆಗ ಅದ್ರ ಮೂಲಕ ಎಲ್ಲಾದರೂ ಹೋದಾಗ ಎಷ್ಟು ಬೇಕೋ ಅಷ್ಟು ಹಣವನ್ನು ನಾವು ತಗೊಳ್ಬೋದು. ಆಮೇಲೆ ಯಾವುದಾದ್ರೂ ಒಂದು ವಸ್ತುಗಳನ್ನ ಕೊಂಡ್ಕೊಳ್ಳೋಕೆ ಅಂಗಡಿಗೆ ಹೋದಾಗ ಏನು ಮಾಡ್ಬೋದಲ್ಲಿ, ನಾವು ಈ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ಗಳ ಮೂಲಕ ನಾವು ವಸ್ತುಗಳನ್ನು ಕೊಂಡುಕೊಳ್ಳಬಹುದು. ಆಮೇಲೆ ನಿಮ್ಗೆ ಗೊತ್ತಿರ್ಬೋದು, RD ಅಂತ ಕರಿತೀವಿ. ತಿಂಗಳು ಒಂದಿಷ್ಟು ಹಣವನ್ನು ಕಟ್ತಿರ್ತೀವಿ. ಕೊನೆಗೆ ಅದು ಏನಾದ ಮೇಲೆ, ಮೆಚ್ಯೂರ್ ಆದಮೇಲೆ ನಮಗೆ ಒಂದಷ್ಟು ಹಣ ಸಿಗುತ್ತೆ. ಫಿಕ್ಸೆಡ್ ಡೆಪಾಸಿಟ್ ಅಂತ ಕರಿತೀವಿ. ನಾವು ಒಂದು 5 ವರ್ಷಕ್ಕೆ ಫಿಕ್ಸ್ ಮಾಡಿರ್ತೀವಿ, 10 ವರ್ಷ ಇರ್ಬೋದು. ಫಿಕ್ಸ್ ಮಾಡಿದ ಅಮೌಂಟು ಬಡ್ಡಿ ಜೊತೆಯಲ್ಲಿ ನಮಗೆ ಸಿಕ್ಕುತ್ತೆ. ಈ ರೀತಿಯ ಅನೇಕ ರೀತಿಯ ವ್ಯವಸ್ಥೆಗಳನ್ನು ಕೊಡುವುದೇ ಬ್ಯಾಂಕ್ ಅಂತ ನಾವು ಹೇಳ್ಬೋದು. ಅಂಥ ಒಂದು ವಿಚಾರಗಳ ಬಗ್ಗೆ ಮಕ್ಕಳೇ ನಾವು ಈ ಪಾಠದಲ್ಲಿ ಕಲಿತೀವಿ. ಬ್ಯಾಂಕುಗಳು ಸುಮಾರು 200 ವರ್ಷಗಳ ಹಿಂದೆ ಅಭಿವೃದ್ಧಿ ಹೊಂದಿದುವು. ಬ್ಯಾಂಕುಗಳ ಸ್ವರೂಪವು ಕಾಲಕ್ಕನುಗುಣವಾಗಿ ಬದಲಾವಣೆ ಹೊಂದುತ್ತಾ ಬಂದಿತು. ಬ್ಯಾಂಕ್ ಎಂಬ ಪದವು ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಿದೆ. ಬ್ಯಾಂಕ್ ಅಂದ ತಕ್ಷಣ ಒಂದು ಪದ ನೆನಪಿಗೆ ಬರಬೇಕು ನಿಮಗೆ, ಹಣಕಾಸಿನ ವ್ಯವಹಾರ, ಕೊಡುವುದು ಮತ್ತು ಕೊಳ್ಳುವುದು. ಇವು ಹಣಕಾಸಿನ ಸಂಸ್ಥೆಗಳಾಗಿದ್ದು ಗ್ರಾಹಕರು ಭದ್ರತೆಯ ದೃಷ್ಟಿಯಿಂದ ಬ್ಯಾಂಕುಗಳಲ್ಲಿ ತಮ್ಮ ಹಣವನ್ನು ಇಟ್ಟು ತಮಗೆ ಬೇಕಾದಾಗ ಹಿಂದಿರುಗಿ ಪಡೆಯಲು ಸಾಧ್ಯವಾಗಿದೆ. ಬ್ಯಾಂಕುಗಳು ಗ್ರಾಹಕರಿಗೆ ಸಾಲಗಳನ್ನು ಕೊಟ್ಟು ಅವುಗಳಿಗೆ ಬಡ್ಡಿ ವಸೂಲು ಮಾಡುತ್ತವೆ. ವಿವಿಧ ದೇಶಗಳ ವಿವಿಧ ಹಣವನ್ನು ವಿನಿಮಯ ಮಾಡುವ ಕಾರ್ಯವನ್ನು ಮಾಡುತ್ತವೆ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ, ಆಮದು ರಫ್ತಿನಲ್ಲಿ, ವ್ಯಾಪಾರ ನಡೆಸೋದಕ್ಕೆ, ನಮ್ಮ ಈ ಒಂದು ರೂಪಾಯಿಯನ್ನು ಅಮೇರಿಕಾದ ಡಾಲರ್ ಆಗಿ ಕನ್ವರ್ಟ್ ಮಾಡೋದಕ್ಕೆ, ಡಾಲರನ್ನು ರೂಪಾಯಿಯಾಗಿ ಕನ್ವರ್ಟ್ ಮಾಡೋದಕ್ಕೆ, ಒಟ್ಟಾರೆ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಗೆ ಈ ಬ್ಯಾಂಕುಗಳು ಸಹಾಯವನ್ನು ಮಾಡುತ್ತೆ. ಯಾವುದೇ ದೇಶದ ಅಭಿವೃದ್ಧಿಯು ಆ ದೇಶದ ಮುಖ್ಯ ಹಣಕಾಸು ಸಂಸ್ಥೆಯಾದ ಬ್ಯಾಂಕಿಂಗ್ ವ್ಯವಸ್ಥೆಯ ಮೇಲೆ ಅವಲಂಬಿಸಿರುತ್ತದೆ. ಬ್ಯಾಂಕುಗಳು ಸಮಾಜದ ಅಭಿವೃದ್ಧಿಯ ಮುಖ್ಯ ಅಂಗಗಳಾದ ವ್ಯವಸಾಯ, ಕೈಗಾರಿಕೆ, ವ್ಯಾಪಾರ ಮುಂತಾದವುಗಳಿಗೆ ಅವಶ್ಯ ಬಿದ್ದಾಗ ಹಣವನ್ನು ಸಾಲ ರೂಪದಲ್ಲಿ ಕೊಡುತ್ತವೆ. ಏನೇನಕ್ಕೆ ಸಾಲ ಕೊಡುತ್ತೆ ಬ್ಯಾಂಕ್? ಬೆಳೆಗಳನ್ನು ಬೆಳೆಯೋದಕ್ಕೆ ರೈತನಿಗೆ ಕೊಡುತ್ತೆ. ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ ಬೇಕಾದಂಗೆ ಸಾಲವನ್ನು ಕೊಡುತ್ತೆ. ಆರ್ಥಿಕ ಪ್ರಗತಿಗೆ ಅದು ಸಹಾಯವನ್ನು ಮಾಡುತ್ತೆ. ಈ ಒಂದು ಚಿತ್ರಗಳಲ್ಲಿ ನೀವು ಅನೇಕ ಬ್ಯಾಂಕ್ನ ಚಿತ್ರಗಳನ್ನ ಗಮನಿಸ್ತೀರ ಮಕ್ಕಳೇ, ಯಾವ ರೀತಿಯಲ್ಲಿ ಅಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಬ್ಯಾಂಕ್ ಎಂಬ ಪದವು ಇಟಾಲಿಯನ್ನ ಬ್ಯಾಂಕೋ, ಫ್ರೆಂಚಿನ ಬ್ಯಾಂಕ್ ಎಂಬ ಶಬ್ದಗಳಿಂದ ಬಂದಿದೆ. ಇಟಾಲಿಯನ್ನ ಬ್ಯಾಂಕೋ, ಫ್ರೆಂಚಿನ ಬ್ಯಾಂಕ್ ಎಂಬ ಶಬ್ದಗಳಿಂದ ಬಂದಿದೆ. ಇವುಗಳ ಅರ್ಥ ಬೆಂಚು ಅಥವಾ ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್.
ಮಕ್ಕಳೇ, ಇವತ್ತು ಎಷ್ಟು ರೀತಿಯಲ್ಲಿ ಬ್ಯಾಂಕುಗಳು ಅಭಿವೃದ್ಧಿ ಆಧುನಿಕವಾಗಿ ಹೊಂದಿದೆ. ಆದರೆ ಸುಮಾರು 200 ವರ್ಷಗಳ ಹಿಂದೆ ಈ ರೀತಿಯ ಒಂದು ಅಭಿವೃದ್ಧಿ ಇರಲಿಲ್ಲ. ಆಗ ಯಾವುದೋ ಒಂದು ಟೇಬಲಲ್ಲಿ ಇಟ್ಕೊಂಡು ಈ ಹಣದ ವಹಿವಾಟುಗಳನ್ನ ಕೊಡುವುದು ಕೊಳ್ಳುವಂಥ ಕೆಲಸ ನಡೀತಿತ್ತು. ಅದಕ್ಕೆ ಅದನ್ನು ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಅಂತ ಕರೀತಾರೆ. ಬ್ಯಾಂಕಿಂಗ್ ಕಂಪನಿಯು ಹಣಕಾಸಿನ ವ್ಯವಹಾರ ಅಂದರೆ ಹಣವನ್ನು ತಮ್ಮಲ್ಲಿ ಇಡುಗಂಟಾಗಿ ಇಟ್ಟುಕೊಂಡದ್ದನ್ನು ಸಾಲ ಕೊಡುವ ಸಂಸ್ಥೆಯಾಗಿದೆ ಎಂದು ವ್ಯಾಖ್ಯಾನಿಸಬಹುದು. ಬ್ಯಾಂಕ್ ಎಂದರೇನು ಮಕ್ಕಳು? ಇನ್ನು ಹೆಚ್ಚು ವಿಚಾರಗಳನ್ನು ನೀವು ಬ್ಯಾಂಕ್ ಬಗ್ಗೆ ತಿಳ್ಕೊತೀರಾ. ಬ್ಯಾಂಕು ಹಣಕಾಸಿನ ಸಂಸ್ಥೆಯಾಗಿದ್ದು ಠೇವಣಿಗಳನ್ನು ಸ್ವೀಕರಿಸಿ ಆ ಠೇವಣಿಗಳನ್ನು ಸಾಲ ರೂಪದಲ್ಲಿ ಬೇರೆ ಬೇರೆ ಸೇವೆಗಳಿಗಾಗಿ ಕೊಡುತ್ತದೆ. ಠೇವಣಿ ಅಂದ್ರೇನು? ಹಣವನ್ನು ಸಂಗ್ರಹಣೆ ಮಾಡುವುದು. ಬ್ಯಾಂಕು ಯಾರು ಹಣವನ್ನು ಉಳಿತಾಯ ಮಾಡಬೇಕೆಂದು ಬಯಸುವರೋ ಅವರಿಂದ ಸ್ವೀಕರಿಸಿ ಯಾರಿಗೆ ಅವಶ್ಯವಿದೆಯೋ ಅವರಿಗೆ ಸಾಲದ ರೂಪದಲ್ಲಿ ಕೊಡುತ್ತದೆ. ಬ್ಯಾಂಕಿನಲ್ಲಿನ ಸೇವೆಗಳನ್ನು ಉಪಯೋಗಿಸಿಕೊಳ್ಳುವ ವ್ಯವಹಾರಗಳನ್ನು ಬ್ಯಾಂಕಿಂಗ್ ಎನ್ನುತ್ತೇವೆ. ಬ್ಯಾಂಕುಗಳು ಸಾರ್ವಜನಿಕರ ಠೇವಣಿಗಳನ್ನು ಅವರಿಗೆ ಬೇಡಿಕೆ ಎನಿಸಿದಾಗ ಚೆಕ್ಕು, ಡ್ರಾಫ್ಟ್ಗಳ ಮತ್ತಿತರ ರೂಪಗಳಲ್ಲಿ ಮರುಪಾವತಿ ಮಾಡುತ್ತದೆ. ಬ್ಯಾಂಕುಗಳ ಗುಣಲಕ್ಷಣಗಳು: ಹಣದ ವಹಿವಾಟು, ವ್ಯಕ್ತಿ, ಸಂಸ್ಥೆ, ಕಂಪನಿ ಠೇವಣಿಗಳನ್ನು ಅಂಗೀಕರಿಸುತ್ತವೆ, ಸಾಲಗಳನ್ನು ಕೊಡುವುದು, ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು, ಏಜೆಂಟ್ ಅಥವಾ ಏಜೆಂಟ್ ನಿಯೋಜನೆ ಮತ್ತು ಉಪಯುಕ್ತ ಸೇವೆಗಳು, ಲಾಭ ಮತ್ತು ಸೇವಾ ಭಾವನೆ, ನಿರಂತರ ವಿಸ್ತರಿಸುತ್ತಾ ಹೋಗುವ ಕಾರ್ಯಗಳು, ಸಂಬಂಧ ಕಲ್ಪಿಸುವ ಕೊಂಡಿ, ಬ್ಯಾಂಕಿಂಗ್ ವ್ಯವಹಾರ ಹೆಸರಿನ ಗುರುತು. ಬ್ಯಾಂಕುಗಳ ಗುಣಲಕ್ಷಣಗಳು ಮಕ್ಕಳೇ, ಈ ಒಂದೊಂದಾಗಿ ಅದರ ವಿವರಣೆಯನ್ನು ತಿಳ್ಕೊತೀರಾ ಮಕ್ಕಳೇ. ಹಣದ ವಹಿವಾಟು: ಬ್ಯಾಂಕುಗಳು ಹಣಕಾಸಿನ ಸಂಸ್ಥೆಗಳಾಗಿದ್ದು ಸಾರ್ವಜನಿಕರ ಹಣದ ವಹಿವಾಟನ್ನು ಮಾಡುತ್ತದೆ. ವಹಿವಾಟು ಅಂದರೆ ವ್ಯವಹಾರ, ಕೊಡುವುದು ಮತ್ತು ಕೊಳ್ಳುವುದು. ಬ್ಯಾಂಕು ಒಬ್ಬ ವ್ಯಕ್ತಿಯಾಗಿರಬಹುದು, ಸಂಸ್ಥೆ ಅಥವಾ ಕಂಪನಿಯಾಗಿರಬಹುದು. ಬ್ಯಾಂಕಿಂಗ್ ಕಂಪನಿ ಎಂದರೆ ಹಣಕಾಸಿನ ವ್ಯವಹಾರ ಮಾಡುವ ಸಂಸ್ಥೆ. ಬ್ಯಾಂಕುಗಳ ಗುಣಲಕ್ಷಣಗಳು ಇದು ಹೆಚ್ಚು ವಿವರಗಳ ಅದರ ಬಗ್ಗೆನೇ ನೀವು ತಿಳ್ಕೊತೀರಾ ಮಕ್ಕಳೇ. ಠೇವಣಿಗಳನ್ನು ಅಂಗೀಕರಿಸುತ್ತದೆ. ಬ್ಯಾಂಕು ಸಾರ್ವಜನಿಕರಿಂದ ಠೇವಣಿಗಳನ್ನು ಅಂಗೀಕರಿಸುತ್ತದೆ, ಹಣವನ್ನು ಸಂಗ್ರಹಿಸುತ್ತದೆ. ಈ ಠೇವಣಿಗಳನ್ನು ಠೇವಣಿದಾರರು ಬೇಡಿಕೆ ಇಟ್ಟಾಗ ಅಥವಾ ಒಂದು ನಿರ್ದಿಷ್ಟ ಅವಧಿ ಮುಗಿದ ಮೇಲೆ ಹಿಂದಿರುಗಿಸಬೇಕಾಗುತ್ತದೆ. ನಾನು ದುಡ್ಡಿಟ್ಟಿದ್ದೀನಿ, ನನಗೆ ಬೇಕು ಅಂದಾಗ ಅದು ಒಂದು ನಿರ್ದಿಷ್ಟ ಅವಧಿ ಮುಗಿದ ಮೇಲೆ ಅದು ನನಗೆ ವಾಪಸ್ಸು ಕೊಡುತ್ತೆ. ಈ ಠೇವಣಿಗಳಿಗೆ ಬ್ಯಾಂಕು ಭದ್ರತೆಯನ್ನು ಒದಗಿಸುತ್ತದೆ. ನಮ್ಮ ಮನೆಗಳಲ್ಲಿದ್ದಾಗ ಅದಕ್ಕೆ ಒಂದು ಭದ್ರತೆ, ಸುರಕ್ಷತೆ ಇರೋದಿಲ್ಲ. ಆದರೆ ಬ್ಯಾಂಕ್ಗಳಲ್ಲಿ ಅದಕ್ಕೆ ಭದ್ರತೆ ಅನ್ನೋದು ಇರುತ್ತೆ, ಸೇಫ್ಟಿ ಇರುತ್ತೆ. ನಮಗೆ ಬೇಕಾದಾಗ ಹಣವನ್ನು ಪಡೆದುಕೊಳ್ಳಬಹುದು. ಬ್ಯಾಂಕು ಗ್ರಾಹಕರ ಠೇವಣಿಗಳಿಗೆ ಮೇಲ್ವಿಚಾರಕನಂತೆ ವರ್ತಿಸುತ್ತದೆ. ಸಾಲಗಳನ್ನು ಕೊಡುವುದು: ಬ್ಯಾಂಕು ಕೈಗಾರಿಕಾ ಕ್ಷೇತ್ರ, ಕೃಷಿ ಕ್ಷೇತ್ರ, ಶಿಕ್ಷಣ, ಗೃಹ ನಿರ್ಮಾಣ ಮೊದಲಾದ ಉದ್ದೇಶಗಳಿಗಾಗಿ ಹಣವನ್ನು ಸಾಲ ರೂಪದಲ್ಲಿ ಕೊಡುತ್ತದೆ. ಮನೆ ಕಟ್ಟೋದಕ್ಕಿರ್ಬೋದು, ಕೃಷಿ ಬೆಳೆಗಳನ್ನ ಬೆಳೆಯೋದಕ್ಕಿರ್ಬೋದು. ಈಗ ಉದಾಹರಣೆಗೆ ನೀವು PUC ಮಾಡಿದ್ದೀರಾ, ನೀವು ವೈದ್ಯಕೀಯ ವೃತ್ತಿಯನ್ನು ಅವಲಂಬಿಸಬೇಕು, ನೀವು MBBS ಮಾಡ್ತೀರಾ ಅಂದರೆ ನಿಮಗೆ ಸಾಲವನ್ನು ಕೊಡುತ್ತೆ. ನೀವು ಎಲ್ಲ ಓದಿದ ಮೇಲೆ ಬೇಕಾದರೆ ಆ ಸಾಲವನ್ನು ನೀವು ಹಿಂದಿರುಗಿಸಬಹುದು. ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು: ಬ್ಯಾಂಕು ಸುಲಭ ರೀತಿಯಲ್ಲಿ ಠೇವಣಿದಾರರಿಗೆ ಚೆಕ್ಕು ಅಥವಾ ಹುಂಡಿಗಳ ಮೂಲಕ ಹಣವನ್ನು ಪಾವತಿ ಮಾಡುತ್ತದೆ. ಏಜೆಂಟ್ ಅಥವಾ ಏಜೆಂಟ್ ನಿಯೋಜನೆ ಮತ್ತು ಉಪಯುಕ್ತ ಸೇವೆಗಳು: ಬ್ಯಾಂಕು ತನ್ನ ಗ್ರಾಹಕರಿಗೆ ಏಜೆಂಟ್ರಂತೆ ಅನೇಕ ಉಪಯುಕ್ತ ಸೇವೆಗಳನ್ನು ಒದಗಿಸುತ್ತದೆ. ಲಾಭ ಮತ್ತು ಸೇವಾ ಭಾವನೆ: ಬ್ಯಾಂಕು ಸೇವೆಯು ಮನೋಭಾವ ಹೊಂದಿದ್ದು ಲಾಭ ಪಡೆಯುವ ಒಂದು ಸಂಸ್ಥೆಯಾಗಿದೆ. ಮಕ್ಕಳೇ, ಅದು ಲಾಭಕ್ಕಾಗಿ ಮಾಡ್ತಾ ಇದೆಯಾ, ಸೇವೆಗಾಗಿ ಮಾಡ್ತಾ ಇದೆಯಾ? ಎರಡೂ ಹೌದು ಮಕ್ಕಳೇ. ಅದು ಸೇವಾ ಮನೋಭಾವನೆಯನ್ನು ಹೊಂದಿಕೊಂಡು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಹಾಯವನ್ನು ಮಾಡುತ್ತೆ ಮತ್ತು ಲಾಭ ಮಾಡುವಂಥ ಒಂದು ಸಂಸ್ಥೆ ಕೂಡ ಆಗಿದೆ. ನಿರಂತರ ವಿಸ್ತರಿಸುತ್ತಾ ಹೋಗುವ ಕಾರ್ಯಗಳು: ಬ್ಯಾಂಕುಗಳು ತಮ್ಮ ಕಾರ್ಯಗಳನ್ನು ನಿರಂತರವಾಗಿ ಬೇರೆ ಬೇರೆ ದಿಕ್ಕುಗಳತ್ತ ಸೇವೆಗಳನ್ನು ಮತ್ತು ಚಟುವಟಿಕೆಗಳನ್ನು ವಿಸ್ತರಿಸಿಕೊಂಡು ಹೋಗುತ್ತವೆ. ದೇಶ ಆರ್ಥಿಕವಾಗಿ ಹೆಚ್ಚೆಚ್ಚು ಅಭಿವೃದ್ಧಿ ಹೊಂದಿದಷ್ಟು ಬ್ಯಾಂಕ್ ತನ್ನ ಒಂದು ಚಟುವಟಿಕೆಗಳನ್ನ ಇನ್ನೂ ಹೆಚ್ಚು ಮಾಡ್ತಾ ಬರ್ತಾ ಇದೆ. ಉದಾಹರಣೆ ಕೊಡ್ಬೋದಾದರೆ, ನಮ್ಮ ಒಂದು ಮೊಬೈಲ್ನ ಮೂಲಕನೇ ನಾವು ಮತ್ತೊಬ್ಬರಿಗೆ ಹಣವನ್ನು ವರ್ಗಾವಣೆ ಮಾಡ್ಬೋದು, ಅಥವಾ ಕಾರಿಗೆ ಬೇಕಾದಂಥ ಲೋನ್ನ ಕೊಡೋದಿರ್ಬೋದು. ಈ ಎಲ್ಲವನ್ನು ನಾವು ಉದಾಹರಣೆಯಾಗಿ ಕೊಡ್ಬೋದು. ಸಂಬಂಧ ಕಲ್ಪಿಸುವ ಕೊಂಡಿ: ಬ್ಯಾಂಕು ಠೇವಣಿದಾರರು ಮತ್ತು ಸಾಲ ಪಡೆಯುವವರ ಮಧ್ಯೆ ಸಂಪರ್ಕ ಕಲ್ಪಿಸುವ ಒಂದು ಕೊಂಡಿಯಂತೆ ತಮ್ಮ ಕಾರ್ಯಗಳನ್ನು ನಡೆಸುತ್ತದೆ.
ಠೇವಣಿದಾರ ಅಂದರೆ ಯಾರು? ಈಗ ಉದಾಹರಣೆಗೆ ನಾನು 10 ಲಕ್ಷ ರೂಪಾಯಿ ಇಟ್ಟಿದ್ದೀನಿ ಬ್ಯಾಂಕಲ್ಲಿ, ನಾನು ಠೇವಣಿದಾರ. ಸಾಲ ಪಡೆಯೋನು ಯಾರು? ಮತ್ತೊಬ್ಬ ಇರ್ತಾನೆ. ನಾನು ಮತ್ತು ಮತ್ತೊಬ್ಬ ಸಾಲ ಯಾರು ಪಡಿತಾನೋ, ನಾನು ಉಳಿತಾಯದ ಹಣವನ್ನು ಇಟ್ಟಿದ್ದೀನಲ್ಲ, ಇವರಿಬ್ಬರು ನಡುವೆ ಸಂಬಂಧ ಒಂದು ಚೈನ್ ಆಗಿ, ಒಂದು ಕೊಂಡಿಯಾಗಿ, ಮಧ್ಯವರ್ತಿಯಾಗಿ ಅದು ಕೆಲಸವನ್ನು ಮಾಡುತ್ತೆ. ಹಣವನ್ನು ಠೇವಣಿಗಳ ಮೂಲಕ ಸಂಗ್ರಹಿಸಿ ಇದನ್ನು ಯಾರಿಗೆ ಅವಶ್ಯವಿದೆಯೋ ಅವರಿಗೆ ಸಾಲ ರೂಪದಲ್ಲಿ ಕೊಡುತ್ತದೆ. ಬ್ಯಾಂಕಿನ ವ್ಯವಹಾರ. ಬ್ಯಾಂಕಿನ ಮುಖ್ಯ ಚಟುವಟಿಕೆ ಹಣಕಾಸಿನಿಂದ ಕೂಡಿದ ವ್ಯವಹಾರವಾಗಿದ್ದು ಇತರ ವ್ಯವಹಾರಗಳಿಗೆ ಅಧೀನವಾಗಿರುವುದಿಲ್ಲ. ಬ್ಯಾಂಕುಗಳು ಸ್ವತಂತ್ರವಾಗಿ ಅದು ತನ್ನ ಕೆಲಸವನ್ನು ಮಾಡುತ್ತೆ. ಹೆಸರಿನ ಗುರುತು. ಬ್ಯಾಂಕು ಯಾವಾಗಲೂ ತನ್ನ ಹೆಸರಿನಲ್ಲಿ ಬ್ಯಾಂಕು ಎಂಬ ಪದವನ್ನು ಸೇರಿಸಿರಬೇಕು. ಯಾವುದೇ ಬ್ಯಾಂಕ್ ಇರಲಿ, ಆ ಒಂದು ತನ್ನ ಹೆಸರು ಜೊತೆಯಲ್ಲಿ ಬ್ಯಾಂಕ್ ಅನ್ನೋ ಪದವನ್ನು ಸೇರಿಸಲೇಬೇಕು. ಉದಾಹರಣೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು. ಈಗ ಗೊತ್ತಿದೆ ನಿಮಗೆ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮೊದಲಿತ್ತು, ಆದರೆ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಮರ್ಜ್ ಮಾಡಿದ್ದಾರೆ, ಸೇರಿಸಿದ್ದಾರೆ. ಕೆನರಾ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್. ಇಲ್ಲಿ ಗಮನಿಸಿ ಮಕ್ಕಳೇ, ಎಲ್ಲ ಪದಗಳ ಜೊತೆಯಲ್ಲಿ ಬ್ಯಾಂಕ್ ಅನ್ನೋ ಪದ ಬಂದಿದೆ. ಇದರಿಂದಾಗಿ ಗ್ರಾಹಕರು ಯಾವ ಬ್ಯಾಂಕಿನ ಜೊತೆಯಲ್ಲಿ ವ್ಯವಹಾರವನ್ನು ಇಟ್ಟುಕೊಂಡಿದ್ದಾರೆ ಅಂತ ತಿಳಿಯುತ್ತೆ. ಮಕ್ಕಳೇ, ಬ್ಯಾಂಕಿನ ಕಾರ್ಯಗಳನ್ನ ನೀವೀಗ ತಿಳ್ಕೊತೀರಾ. ಕೆಲವು ಪುನರಾವರ್ತನೆ ಆಗುತ್ತೆ ಮಕ್ಕಳೇ ಅಂಶಗಳು, ಆದರೂ ಅದರ ಕಾರ್ಯ ಏನು ಅಂತ ನೀವು ತಿಳ್ಕೊಳ್ಬೇಕು. ಸಾರ್ವಜನಿಕರಿಂದ ಅಥವಾ ಇತರರಿಂದ ಠೇವಣಿಗಳನ್ನು ಅಂಗೀಕರಿಸುವುದು. ಎರಡನೇದು, ಸಾರ್ವಜನಿಕರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಸಾಲವನ್ನು ಕೊಡುವುದು. ಹಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆ ಮಾಡುವುದು. ಚೆಕ್ಕು ಮತ್ತು ಹುಂಡಿಗಳ ಮೇಲೆ ಹಣ ವಸೂಲು ಮಾಡುವುದು. ಹುಂಡಿಗಳನ್ನು ಸೋಡಿ ಮಾಡುವುದು. ಭದ್ರತಾ ಕಪಾಟುಗಳನ್ನು ಬಾಡಿಗೆಗೆ ಕೊಡುವುದು. ಭದ್ರತಾ ಕಪಾಟು ಅಂದರೆ ಲಾಕರ್. ಒಂದು ಲಾಕರ್ ಇದ್ದರೆ ಅದು ನಮಗೆ ಕೊಡ್ತಾರೆ. ಆ ಲಾಕರಲ್ಲಿ ನಮ್ಗೆ ಏನೇನು ಬೇಕೋ, ಈ ಆಸ್ತಿ ಪತ್ರಗಳಿರ್ಬೋದು, ನಂತರ ಚಿನ್ನ, ಒಡವೆಗಳು, ಆಭರಣಗಳು ಎಲ್ಲವನ್ನು ನಾವು ಇಟ್ಕೊಳ್ಬೋದು. ಅದಕ್ಕೆ ಸೇಫ್ಟಿ ಇರುತ್ತೆ. ಬ್ಯಾಂಕಿನ ಇನ್ನಿತರ ಕಾರ್ಯಗಳು ಮಕ್ಕಳ ವಿದೇಶಿ ವಿನಿಮಯದ ವ್ಯವಹಾರಗಳನ್ನು ನಿರ್ವಹಿಸುವುದು. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವ್ಯಾಪಾರಗಳಿಗೆ ಇದು ನೆರವನ್ನು ಮಾಡಿಕೊಡುತ್ತೆ. ಬೆಲೆ ಬಾಳುವ ವಸ್ತುಗಳನ್ನು ತಮ್ಮ ಸುಪರ್ದಿಯಲ್ಲಿ ಭದ್ರವಾಗಿ ಇಟ್ಟುಕೊಳ್ಳುವುದು. ಚಿನ್ನಾಭರಣಗಳನ್ನು ಸೇಫ್ ಆಗಿ ಅದು ಬ್ಯಾಂಕಲ್ಲಿ ಇಡುತ್ತೆ. ಸಾಲ ಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೊಡುವುದು. ಸರ್ಕಾರದ ಹಣಕಾಸಿನ ವ್ಯವಹಾರವನ್ನು ನಿರ್ವಹಿಸುವುದು. ನಮ್ಮ ಕೇಂದ್ರ ಸರ್ಕಾರಕ್ಕೆ ಒಂದು ಸಲಹೆ ಸೂಚನೆಗಳನ್ನು ಕೊಡುವುದೇ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಎಲ್ಲ ರೀತಿಯ ದೇಶದ ಹಣಕಾಸಿನ ವ್ಯವಹಾರಗಳನ್ನು ಕಂಟ್ರೋಲ್ ಮಾಡೋದೇ ಈ ಒಂದು ಬ್ಯಾಂಕುಗಳು. ಬ್ಯಾಂಕರನಿಗೂ ಮತ್ತು ಗ್ರಾಹಕರಿಗೂ ಇರುವ ಸಂಬಂಧ. ಬ್ಯಾಂಕರನಿಗೂ ಅದರ ಗ್ರಾಹಕರಿಗೂ ಇರುವ ಸಂಬಂಧಗಳನ್ನು ಎರಡು ರೀತಿಯಲ್ಲಿ ವಿಂಗಡಿಸಬಹುದು. ಒಂದು ಸಾಮಾನ್ಯ ಸಂಬಂಧ, ಎರಡು ವಿಶೇಷ ಸಂಬಂಧ. ಯಾರ್ಯಾರ ನಡುವೆ ಇರುವಂಥದ್ದು ಸಾಮಾನ್ಯ ಸಂಬಂಧ, ಯಾವ ರೀತಿಯ ಕೆಲಸ ವಿಶೇಷವಾದ ಸಂಬಂಧ ಅನ್ನೋದನ್ನ ನಾವಿಲ್ಲಿ ಕಲಿತೀವಿ. ಸಾಮಾನ್ಯ ಸಂಬಂಧದಲ್ಲಿ 3 ಮುಖ್ಯ ವಿಧಗಳಿವೆ. ಪ್ರಾಥಮಿಕ ಸಂಬಂಧ, ಸಹಾಯಕ ಅಥವಾ ಉಪಕಾರ ಸಂಬಂಧ, ಕಾರಬಾರಿ ಅಥವಾ ನಿಯೋಗಿ ಮತ್ತು ಮುಖ್ಯಸ್ಥನ ಸಂಬಂಧ ಅಂತ ನಾವು ಕರಿತೀವಿ. ಪ್ರಾಥಮಿಕ ಸಂಬಂಧ ಯಾರೊಡನೆ? ಸಾಲಿಗ ಮತ್ತು ಸಾಲಗಾರನ ಸಂಬಂಧದಂತೆ. ಸಹಾಯಕ ಸಂಬಂಧ ಯಾರೊಂದಿಗೆ? ಧರ್ಮದರ್ಶಿ ಅಥವಾ ನಿಕ್ಷೇಪಧಾರಿ ಮತ್ತು ಪ್ರಯೋಜನಕಾರಿಯ ನಡುವಿನ ಸಂಬಂಧ. ಮೂರನೇದು ಕಾರಬಾರಿ ಅಥವಾ ನಿಯೋಗಿ ಮತ್ತು ಮುಖ್ಯಸ್ಥನ ಸಂಬಂಧ. ವಿಶೇಷ ಸಂಬಂಧ ಅಂದರೆ ಚೆಕ್ಕುಗಳನ್ನು ಮನ್ನಣೆ ಮಾಡುವುದು, ಗ್ರಾಹಕರ ಲೆಕ್ಕಗಳ ಗೌಪ್ಯತೆಯನ್ನು ಕಾಪಾಡುವುದು. ಈಗ ನಾನು 10 ಕೋಟಿ ರೂಪಾಯಿ ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಅಂದರೆ ನಾನು ಇಷ್ಟಿಟ್ಟಿದ್ದೀನಿ ಅಂತ ಬ್ಯಾಂಕ್ ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಮಾಹಿತಿಯನ್ನು ಕೊಡೋದಿಲ್ಲ. ಆದರೆ ಈಗ ಯಾವುದಾದ್ರೂ ಒಬ್ಬ ವ್ಯಕ್ತಿ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ಗೊತ್ತಾದಾಗ ಸರ್ಕಾರ ಈ ಬ್ಯಾಂಕ್ನಲ್ಲಿ ಆ ವ್ಯಕ್ತಿಯ ಒಂದು ವ್ಯವಹಾರಗಳ ಬಗ್ಗೆ ಒಂದು ಸಲಹೆಯನ್ನು ಕೇಳಿದಾಗ, ದಾಖಲೆಗಳನ್ನ ಕೇಳಿದಾಗ ಈ ಬ್ಯಾಂಕು ಆ ಎಲ್ಲ ದಾಖಲೆಗಳನ್ನು ಒದಗಿಸಿ ಕೊಡಬೇಕಾಗುತ್ತೆ. ಮಕ್ಕಳು, ಇನ್ಯಾವ್ಯಾವ ರೀತಿಯ ಸೇವೆಗಳಿದೆ? ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಖರ್ಚು ಕಾರ್ಡು, ಜಮಾ ಕಾರ್ಡು ಅಂತ ನಾವು ಕರಿತೀವಿ. ಮಕ್ಕಳ, ಇವುಗಳ ಮೂಲಕ ನಾವು ವ್ಯಾಪಾರದಲ್ಲಿ ವಸ್ತುಗಳನ್ನು ಕೊಂಡುಕೊಳ್ಳಬಹುದು. ಖಾಸಗಿ ಮತ್ತು ವ್ಯಾಪಾರಕ್ಕೆ ಸಾಲ. ಮನೆ ಕಟ್ಟಲು ಅಥವಾ ವಾಹನ ಖರೀದಿಸಲು ಸಾಲವನ್ನು ಕೊಡುತ್ತೆ. ಪರಸ್ಪರ ನಿಧಿಗಳನ್ನು ನಿರ್ವಹಿಸುವುದು. ಬೇರೆ ಬೇರೆ ರೀತಿಯ ಫಂಡ್ಸ್ಗಳನ್ನ ಅದು ನಿರ್ವಹಣೆ ಮಾಡುತ್ತೆ. ಭದ್ರತಾ ಅಥವಾ ರಕ್ಷಣಾ ಕಪಾಟುಗಳನ್ನು ಕೊಡುವುದು. ಭರವಸೆ ಸೇವೆಗಳು. ನಾನಾ ರೀತಿಯಲ್ಲಿ ನಮಗೆ ಭರವಸೆಯನ್ನು ತುಂಬುತ್ತೆ ಯಾವುದು? ಬ್ಯಾಂಕುಗಳು. ಸಹಿಗಳಿಗೆ ಜವಾಬ್ದಾರಿಯನ್ನು ಹಾಕುವುದು.
ಇ ಬ್ಯಾಂಕಿಂಗ್ ಸೇವೆಗಳು. ಇ ಬ್ಯಾಂಕಿಂಗ್ ಸೇವೆಗಳು ಅಂದರೆ ಇ ಬ್ಯಾಂಕಿಂಗ್ ಸರ್ವಿಸಸ್. ಇದು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಸರ್ವಿಸಸ್, ಎಲ್ಲ ಆಧುನಿಕವಾದಂತಹ ತಂತ್ರಜ್ಞಾನವನ್ನು ಒಳಗೊಂಡಿರುವಂತಹ ಸೇವೆಗಳು ಅಂತ ನಾವು ಹೇಳ್ಬೋದು. ಬ್ಯಾಂಕುಗಳು, ವ್ಯವಹಾರ ಮತ್ತು ಅಂಚೆ ಕಚೇರಿಗಳು ಯಾವುದೇ ಒಂದು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದ ಲೆಕ್ಕಗಳನ್ನು ಬ್ಯಾಂಕು ವ್ಯವಹಾರಗಳೆನ್ನುತ್ತೇವೆ. ಬ್ಯಾಂಕುಗಳು ಹಣಕಾಸಿನ ಸಂಬಂಧ ವ್ಯವಹಾರಗಳನ್ನು ನಿರ್ವಹಿಸುವ ಸಂಸ್ಥೆಗಳಾಗಿವೆ. ಬ್ಯಾಂಕುಗಳು ಗ್ರಾಹಕರ ಹಣವನ್ನು ಠೇವಣಿಗಳಾಗಿ ಇಟ್ಟುಕೊಳ್ಳುತ್ತವೆ ಮತ್ತು ಈ ಠೇವಣಿಗಳಿಂದ ಸಂಗ್ರಹವಾದ ಹಣವನ್ನು ಗಿರಾಕಿಗಳಿಗೆ ಸಾಲವಾಗಿ ಕೊಡುತ್ತವೆ. ಈ ಸಾಲಗಳನ್ನು ಬ್ಯಾಂಕ್ ಸಾಲ ಎನ್ನುತ್ತೇವೆ. ಬ್ಯಾಂಕುಗಳು ತಮ್ಮ ಗಿರಾಕಿಗಳಿಗೆ ಠೇವಣಿಗಳನ್ನು ಬೇಡಿಕೆ ಇರುವ ಗ್ರಾಹಕರಿಗೆ ಸಾಲಗಳ ರೂಪದಲ್ಲಿ ಕೊಟ್ಟು ಇದಕ್ಕೆ ಬಡ್ಡಿಯನ್ನು ವಸೂಲು ಮಾಡುತ್ತದೆ. ಈ ಬಡ್ಡಿಯಿಂದ ಬಂದ ಸ್ವಲ್ಪ ಭಾಗದ ಹಣವನ್ನು ತನ್ನ ಠೇವಣಿದಾರರಿಗೆ ಬಡ್ಡಿ ರೂಪದಲ್ಲಿ ಕೊಡುತ್ತವೆ. ಈ ಬಡ್ಡಿಯು ಠೇವಣಿದಾರರ ಆದಾಯವಾಗಿರುತ್ತದೆ. ಬ್ಯಾಂಕುಗಳು ತಮ್ಮ ಗಿರಾಕಿಗಳ ಹಣವನ್ನು ಸ್ಥಳೀಯ ಮತ್ತು ವಿದೇಶ ವ್ಯಾಪಾರಗಳಲ್ಲಿ ತೊಡಗಿಸಿ ಹಣವನ್ನು ವೃದ್ಧಿ ಮಾಡುತ್ತವೆ. ನಮ್ಮ ಈ ದೇಶಕ್ಕೆ ಬೇಕಾದಂಥ ವ್ಯಾಪಾರಕ್ಕಿರ್ಬೋದು, ವಿದೇಶಿಯ ವ್ಯಾಪಾರಗಳಿಗೆ ಹಣವನ್ನು ಕೊಟ್ಟು ಹೆಚ್ಚು ಹೆಚ್ಚು ಹಣವನ್ನು ವೃದ್ಧಿ ಮಾಡುತ್ತೆ. ಮಕ್ಕಳ ಇಲ್ಲಿ ಚಿತ್ರವನ್ನು ನೋಡ್ತಿದ್ದೀರಾ, ಸಿಂಬಲ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು. ಅದನ್ನು ಇಂಡಿಯಾಸ್ ಸೆಂಟ್ರಲ್ ಬ್ಯಾಂಕ್, ಕೇಂದ್ರ ಬ್ಯಾಂಕ್ ಅಂತ ಕರಿತೀವಿ. ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳು ರಿಸರ್ವ್ ಬ್ಯಾಂಕಿನ ಹತೋಟಿಯಲ್ಲಿರುತ್ತದೆ. ದೇಶದಲ್ಲಿ ಎಲ್ಲ ಬ್ಯಾಂಕುಗಳಿಗೆ ಲೀಡರ್ ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕಂಟ್ರೋಲಲ್ಲೇ, ನಿಯಂತ್ರಣದಲ್ಲೇ ಎಲ್ಲ ಬ್ಯಾಂಕುಗಳು ಕೆಲಸವನ್ನು ಮಾಡಬೇಕು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ಎಷ್ಟು ಬಡ್ಡಿ ದರವನ್ನು ನಿಗದಿ ಮಾಡುತ್ತೋ ಇಡೀ ದೇಶದಲ್ಲಿರುವ ಎಲ್ಲ ಬ್ಯಾಂಕುಗಳು ಕೂಡ ಅದನ್ನು ಅನುಸರಿಸಬೇಕು. ರಿಸರ್ವ್ ಬ್ಯಾಂಕನ್ನು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಬ್ಯಾಂಕುಗಳ ಬ್ಯಾಂಕು, ಬ್ಯಾಂಕುಗಳ ತಾಯಿ. ಮದರ್ ಆಫ್ ಆಲ್ ದ ಬ್ಯಾಂಕ್ಸ್ ಅಂದರೆ ಯಾವುದದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಇದು ಹಣಕಾಸಿನ ಕಾರ್ಯನೀತಿ ದೇಶದ ಕೇಂದ್ರ ಬ್ಯಾಂಕ್ ಆಗಿದೆ. ದೇಶದ ಆರ್ಥಿಕ ವ್ಯವಸ್ಥೆ ಚೆನ್ನಾಗಿರಬೇಕಾ? ಸರ್ಕಾರಗಳು ಇದರ ಸಲಹೆ ಸೂಚನೆಗಳನ್ನು ಪಡೆಯುತ್ತೆ. ಹಣದುಬ್ಬರ ಆಗದೇ ಇರೋ ರೀತಿಯಲ್ಲಿ, ಹಣದ ಕೊರತೆ ಆಗದೇ ಇರೋ ರೀತಿಯಲ್ಲಿ ಎಲ್ಲ ವಸ್ತುಗಳ ಬೆಲೆಗಳನ್ನು ನಿಗದಿ ಮಾಡೋವರೆಗೂ ಕೂಡ ಎಲ್ಲ ಸಂದರ್ಭಗಳಲ್ಲೂ ಸಲಹೆಗಳನ್ನು ಸರ್ಕಾರಕ್ಕೆ ಇದು ಕೊಡುತ್ತೆ. ಸರ್ಕಾರದ ಒಂದು ನೀತಿಯನ್ನು ಎಲ್ಲ ಬ್ಯಾಂಕುಗಳು, ಈ ಒಂದು ಕಾರ್ಯನೀತಿಯನ್ನು ಎಲ್ಲ ಬ್ಯಾಂಕುಗಳು ಪಾಲಿಸಬೇಕಾಗುತ್ತದೆ. ಎಲ್ಲಿನ ಕಾರ್ಯನೀತಿಯನ್ನು ರಿಸರ್ವ್ ಬ್ಯಾಂಕ್ ಏನು ಸಲಹೆಗಳನ್ನು, ನಿಯಮಗಳನ್ನ, ಸೂಚನೆಗಳನ್ನ ಹಾಕುತ್ತೋ ಅದನ್ನು ಎಲ್ಲ ಬ್ಯಾಂಕುಗಳು ಫಾಲೋ ಮಾಡಬೇಕು. ಈಗ ನಮ್ಮಲ್ಲಿ ಸ್ಟೇಟ್ ಬ್ಯಾಂಕ್ ಸಮೂಹಗಳು 21 ರಾಷ್ಟ್ರೀಕೃತ ಬ್ಯಾಂಕುಗಳು, 21 ಖಾಸಗಿ ಬ್ಯಾಂಕುಗಳು, 19 ವಿದೇಶಿ ಬ್ಯಾಂಕುಗಳು ಇದ್ದು ಇದರ ಜಾಲ ಸುಮಾರು 8,000 ಉಪಶಾಖೆಗಳಿಂದ ಕಾರ್ಯ ನಿರ್ವಹಿಸುತ್ತಿದೆ. ಗ್ರಾಮಾಂತರ ಬ್ಯಾಂಕುಗಳು ಮತ್ತು ರಾಜ್ಯ ಸರ್ಕಾರದ ಹಾಗೂ ಖಾಸಗಿ ಸಹಕಾರಿ ಬ್ಯಾಂಕುಗಳು ಕೂಡ ಇವೆ. ಮಕ್ಕಳಲ್ಲಿ ನೀವು ಕೆಂಪು ಬಣ್ಣದಲ್ಲಿ ಒಂದು ಚಿತ್ರವನ್ನು ನೋಡ್ತಿದ್ದೀರಾ. ಇಂಡಿಯನ್ ಪೋಸ್ಟ್, ಭಾರತೀಯ ಅಂಚೆ ಇಲಾಖೆ. ಏನು ಮಕ್ಕಳ, ಇದ್ದಕ್ಕಿದ್ದಂಗೆ ಬ್ಯಾಂಕ್ ಜೊತೆಯಲ್ಲಿ ಅಂಚೆ ಇಲಾಖೆ ಬಂತು ಅಂತ ಹೇಳಿದ್ರೆ ಮಕ್ಕಳು, ಈಗ ಭಾರತೀಯ ಅಂಚೆ ಇಲಾಖೆ ಯಾವುದ್ರ ಜೊತೆ ಸೇರಿಕೊಂಡಿದೆ? ಬ್ಯಾಂಕ್ ಜೊತೆಯಲ್ಲಿ. ಯಾಕೆ? ದೇಶದಲ್ಲಿರೋ ಜನರಿಗೆ ಉತ್ತಮೋತ್ತಮ ರೀತಿಯ ಒಂದು ಸೇವೆಯನ್ನು ಕೊಡೋದಕ್ಕೋಸ್ಕರ. ಬ್ಯಾಂಕುಗಳ ಉದ್ಯಮದಲ್ಲಿ ಇತ್ತೀಚಿನ ಬೆಳವಣಿಗೆ ಎಂದರೆ ಅಂಚೆ ಕಚೇರಿಗಳನ್ನು ಬ್ಯಾಂಕು ವ್ಯವಹಾರದ ಅಂಕಿತದೊಳಗೆ ತಂದಿರುವುದು. ಯಾವುದ್ರೊಳಗಡೆ ಯಾವುದನ್ನ ತಂದಿದ್ದಾರೆ? ಬ್ಯಾಂಕ್ ವ್ಯವಹಾರದೊಳಗಡೆ ಅಂಚೆ ಕಚೇರಿಗಳನ್ನ ತಂದಿರೋದು. ಹಾಗಾದರೆ ಯಾವುದ್ರ ಜೊತೆಯಲ್ಲಿ ಯಾವ್ದು ಸೇರ್ಕೋತು? ಬ್ಯಾಂಕ್ ಜೊತೆಯಲ್ಲಿ ಅಂಚೆ ಇಲಾಖೆ ಸೇರ್ಕೊಂಡಿದೆ. ಭಾರತೀಯ ಅಂಚೆ ಇಲಾಖೆ ಭಾರತೀಯ ಅಂಚೆ ಬ್ಯಾಂಕ್ನ ಜಾಲವನ್ನು ಅಂಚೆ ಕಚೇರಿಗಳೊಡನೆ ದೇಶದಾದ್ಯಂತ ಪ್ರಾರಂಭ ಮಾಡುವ ಯೋಜನೆಯನ್ನು ರೂಪಿಸಿದೆ. ಇವುಗಳಲ್ಲಿ 90% ಗ್ರಾಮಾಂತರ ಮತ್ತು ಸಣ್ಣ ಸಣ್ಣ ಪಟ್ಟಣಗಳಲ್ಲಿ ಪ್ರಾರಂಭಿಸಲು ನಿರ್ಧರಿಸಿದೆ. ಅಂಚೆ ಇಲಾಖೆಯು ನಿರ್ವಹಿಸುವ ಹಣಕಾಸಿನ ವ್ಯವಹಾರಗಳು. ಮಕ್ಕಳ ಇಲ್ಲಿ ನೀವು ಚಿತ್ರವನ್ನು ನೋಡ್ತಿದ್ದೀರಾ. ಇಲ್ಲಿ ಅದು ರಾಷ್ಟ್ರೀಯ ಉಳಿತಾಯ ಪತ್ರ ಮೊದಲಿರೋದು. ನಂತರ ಅದರ ಕೆಳಗಡೆ ಪೋಸ್ಟಲ್ ಸೇವಿಂಗ್ಸ್ ಸಿಸ್ಟಮ್ ಅಂತ ಇದೆ, ಅಂದರೆ ಉಳಿತಾಯ ಖಾತೆಗೆ ಸಂಬಂಧಪಟ್ಟಿದ್ದು. ಇಲ್ಲೊಂದಿದೆ ಮಕ್ಕಳೇ ಕಿಸಾನ್ ವಿಕಾಸ ಪತ್ರ. ಮಕ್ಕಳೇ ಇಲ್ಲಿ ನಾವು ಮೊದಲನೇದ ಹೇಳೋದಾದರೆ ರಾಷ್ಟ್ರೀಯ ಉಳಿತಾಯ ಪತ್ರ. ಈಗ ನಾನು ಈ ವರ್ಷ 1,000 ರೂಪಾಯಿ ಕೊಟ್ಟು ಈ ಒಂದು ಪತ್ರ ತಗೊಂಡ್ರೆ ಇನ್ನೊಂದು 4-5 ವರ್ಷ ಆದಮೇಲೆ ಅದಕ್ಕೆ ಡಬಲ್ ಅಮೌಂಟ್ ಬಡ್ಡಿ ಜೊತೆಯಲ್ಲಿ ನನಗೆ ಸಿಗುತ್ತೆ. ಈಗ ಸೇವಿಂಗ್ಸ್ ಗೊತ್ತು ಮಕ್ಕಳೇ, ಕಡಿಮೆ ಒಂದು ದರದಲ್ಲಿ ನಾವು ಉಳಿತಾಯ ಖಾತೆಯನ್ನು ನಾವು ಅಂಚೆ ಇಲಾಖೆಯಲ್ಲಿ ಆರಂಭ
ಮಾಡ್ಬೋದು. ಕಿಸಾನ್ ವಿಕಾಸ ಪತ್ರ ವಿಕಾಸ ಆಗುತ್ತೆ. ಯಾವುದು ನಾವೆಷ್ಟು ದುಡ್ಡು ಕೊಟ್ಟಿರ್ತೀವೋ ಅದಕ್ಕಿಂತ ಹೆಚ್ಚಾಗುತ್ತೆ, ಹೆಚ್ಚು ಉಳಿತಾಯವನ್ನು ನಾವು ಮಾಡ್ಬೋದು. ಇದು ಅಂಚೆ ಇಲಾಖೆಯ ಸೇವೆಗಳು. ಇನ್ನಿತರ ಅಂಚೆ ಇಲಾಖೆಯ ಸೇವೆಗಳು ಮಕ್ಕಳೇ, ಅಲ್ಲಿ ನೀವು ನೋಡ್ತಾ ಇದ್ದೀರ ಚಿತ್ರದಲ್ಲಿ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಕಾಣಿಸ್ತಾ ಇದೆ ಮಕ್ಕಳೇ. ಪೋಸ್ಟಲ್ ಮನಿ ಆರ್ಡರ್ ಇನ್ಶೂರೆನ್ಸ್ ಮಾಡೋದಿರ್ಬೋದು, ಹಣವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಕಳಿಸೋದಿರ್ಬೋದು, ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಅಂಚೆ ಇಲಾಖೆ ಮಾಡ್ತಾ ಇದೆ. ಮಾಯೆಯಾನು ತೀರು ಠೇವಣಿಗಳು ತಿಂಗಳು ನಾವು ಆರ್ ಡಿ ಇರ್ಬೋದು, ಇನ್ನಿತರ ರೀತಿಯಲ್ಲಿ ದುಡ್ಡನ್ನು ಕಟ್ಟಿ ನಾವು ಅದರಿಂದ ಸಹಾಯವನ್ನು ಪಡ್ಕೊಳ್ಬೋದು. ಅಂಚೆ ವಿಮೆ ಇನ್ಶೂರೆನ್ಸ್ ಮಾಡಿಸ್ಬೋದು. ನಿವೃತ್ತಿ ವೇತನ ಪೆನ್ಷನನ್ನು ನಾವು ಪಡಿಬಹುದು. ಹಣವನ್ನು ವರ್ಗಾಯಿಸುವುದು ಮಕ್ಕಳೇ, ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರ ಕಾಲದಲ್ಲಿ ಈ ರೀತಿಯ ಯಾವುದೇ ರೀತಿಯ ಆರ್ಥಿಕವಾದ ಅಭಿವೃದ್ಧಿ ಆಗಿರಲಿಲ್ಲ, ತಂತ್ರಜ್ಞಾನ ಇಷ್ಟು ಅಭಿವೃದ್ಧಿ ಹೊಂದಿರಲಿಲ್ಲ. ಅವತ್ತೆಲ್ಲ ಅವರು ಅವಲಂಬಿಸಿದ್ದು ಹಣವನ್ನು ವರ್ಗಾವಣೆ ಮಾಡೋದಕ್ಕೆ ಮನಿ ಆರ್ಡರ್ ಅಂತ. ಹಣವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸುವಂಥ ಕಾರ್ಯವನ್ನು ಅತಿ ಹೆಚ್ಚು ಉತ್ತಮವಾಗಿ ಮಾಡಿದ್ದು ಯಾವುದಪ್ಪ ಅಂದರೆ ಅಂಚೆ ಇಲಾಖೆ ಈಗಲೂ ಕೂಡ ಮಾಡ್ತಾ ಇದೆ. ಅದು ಬ್ಯಾಂಕ್ನ ಜೊತೆಯಲ್ಲೂ ಕೂಡ ಸೇರಿಕೊಂಡು ತನ್ನ ಕೆಲಸವನ್ನು ಮಾಡ್ತಾ ಇದೆ. ಮುಂತಾದ ಅನೇಕ ಹಣಕಾಸಿನ ವ್ಯವಹಾರಗಳನ್ನು ಈ ಒಂದು ಅಂಚೆ ಇಲಾಖೆ ಕೈಗೊಂಡಿದೆ. ಅಂಚೆ ಇಲಾಖೆಯು 1,000 ಕೋಟಿ ರೂಪಾಯಿಗಳಷ್ಟು ಬಂಡವಾಳವನ್ನು ಬ್ಯಾಂಕ್ ವ್ಯವಹಾರಕ್ಕೆ ಒದಗಿಸುವ ಯೋಜನೆ ಹಾಕಿಕೊಂಡಿದೆ. ಇದು ಅಂಚೆ ಇಲಾಖೆಯ ಸಹಾಯಕ ಕ್ಷೇತ್ರವಾಗಿದೆ. ಬ್ಯಾಂಕುಗಳಲ್ಲಿ ಹಲವಾರು ವಿಧಗಳಿವೆ. ಪ್ರತಿಯೊಂದು ವಿಧದ ಬ್ಯಾಂಕು ತಮ್ಮ ಒಂದು ನಿರ್ದಿಷ್ಟ ವಿಧದ ವ್ಯವಹಾರದಲ್ಲಿ ಪರಿಣತಿಯನ್ನು ಪಡೆದಿರುತ್ತದೆ. ಕೆಲವು ಮುಖ್ಯ ಬ್ಯಾಂಕುಗಳ ವಿಧಗಳೆಂದರೆ ಕೇಂದ್ರ ಬ್ಯಾಂಕ್ ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕ್. ಇದು ಎಲ್ಲ ಬ್ಯಾಂಕುಗಳ ತಾಯಿ ಬ್ಯಾಂಕ್, ಮದರ್ ಬ್ಯಾಂಕ್, ಹೆಡ್ ಅಂತ ನಾವು ಅದನ್ನು ಕರಿತೀವಿ. ಎರಡನೇದು ವಾಣಿಜ್ಯ ಬ್ಯಾಂಕುಗಳು. ಮೂರನೇದು ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕುಗಳು. ಮಕ್ಕಳಿದು ಹೆಸರೇ ಹೇಳ್ತಾ ಇದೆ, ಕೈಗಾರಿಕೆಗೆ ಬೇಕಾದ ಎಲ್ಲ ಸಾಲವನ್ನು ಕೊಡುವುದು. ಭೂ ಅಭಿವೃದ್ಧಿ ಅಥವಾ ವ್ಯವಸಾಯ ಬ್ಯಾಂಕುಗಳು, ಕೃಷಿಗೆ ಬೇಕಾದಂಥ ಸಾಲವನ್ನು ಕೊಡುವುದು. ಸ್ಥಳೀಯ ಬ್ಯಾಂಕುಗಳು, ಲೇವಾದೇವಿಗಾರರು ಅಥವಾ ಸಾಹುಕಾರರು, ಇನ್ನೂ ಅನೇಕ ರೀತಿಯಲ್ಲಿ ಇದು ಬ್ಯಾಂಕುಗಳು ಸೇವೆಯನ್ನು ಮಾಡುತ್ತೆ. ಸಹಕಾರಿ ಬ್ಯಾಂಕುಗಳು ಮಕ್ಕಳೇ, ಇಲ್ಲಿ ನೀವು ಚಿತ್ರದಲ್ಲೂ ನೋಡ್ತಾ ಇದ್ದೀರಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, IDBI ಇರ್ಬೋದು, ಆಮೇಲೆ ಸ್ಥಳೀಯ ಬ್ಯಾಂಕುಗಳಿರ್ಬೋದು, ಕೋಆಪರೇಟಿವ್ ಬ್ಯಾಂಕ್ಸ್ ಇರ್ಬೋದು. ಒಟ್ಟಿನಲ್ಲಿ ದೇಶದ ಆರ್ಥಿಕ ವ್ಯವಸ್ಥೆಗೆ ಇವು ಅಡಿಗಲ್ಲು ಅಂತ ನಾವು ಹೇಳ್ಬೋದು. ಮಕ್ಕಳೇ ಇದುವರೆಗೂ ಮಾಡಿದ ಪಾಠ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರು ನಿಮ್ಮ ಸಂಶಯ ಇದ್ದರೆ ಕೇಳಿ ಮಕ್ಕಳೇ. ನಾನು ಕೊಟ್ಟಿರುವಂತಹ ಯೋಜನಾ ಕಾರ್ಯಗಳನ್ನು ಮಾಡಿ ರೆಡಿ ಇಟ್ಟಿರಬೇಕು. ನಾವು ಹೇಳಿದ ದಿನಾಂಕದಂದು ನೀವು ಶಾಲೆಗೆ ತಲುಪಿಸ್ಬೇಕು ಮಕ್ಕಳೇ. ಧನ್ಯವಾದಗಳು.